ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಬಗ್ಗೆ ಅವರು ತುಂಬ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ತುಂಬ ಮ್ಯಾನಿಫೆಸ್ಟೇಷನ್ ಇದೆ, ಪ್ರೇಯರ್ಸ್ ಇದೆ. ನೀವೊಂದು ಒಳ್ಳೆ ವ್ಯಕ್ತಿ ಹಾಗೆ ಅಂದ್ಕೊಂಡಿದ್ದಾರೆ ಅವರು. ನಿಮ್ಮ ಮಾತುಕತೆ, ನಿಮ್ಮ ಸ್ವಭಾವ ಏನೋ ಪಾಸಿಟಿವಿಟಿ ಕೊಡುತ್ತೆ ಅವ್ರಿಗೆ. ಹಾಗೆ ಮುಂದೆ ಈ ಕನೆಕ್ಷನ್ನಲ್ಲಿ ಏನೋ ಆ್ಯಕ್ಷನ್ ತಗೋಬೇಕು ಅಂದ್ಕೊಂಡಿದ್ದಾರೆ, ಆದ್ರೂ ಏನೂ ಅಂತ ಕಾನ್ಫಿಡೆನ್ಸ್ ಇಲ್ಲ. ಡಿವೈನ್ಗೆ ಸರೆಂಡರ್ ಆಗಿದ್ದಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಕನೆಕ್ಷನ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಇಲ್ಲಿ ಮುಂದೆ ಏನಿದೆ ಟಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೋಣ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಸರಿ, ಏನೋ ಆ್ಯಕ್ಷನ್ ತಗೋಬೇಕು ಅಂದ್ಕೊಂಡಿದ್ದಾರೆ. ಆದರೆ ಏನೋ ಸೈಲೆಂಟ್ ಆಗಿದ್ದಾರೆ, ಏನು ಹೇಳ್ತಾ ಇಲ್ಲ, ಏನು ಕ್ಲಾರಿಟಿ ಕೊಡ್ತಾ ಇಲ್ಲ ನಿಮಗೆ. ಏನೋ ವಿಷಯಕ್ಕೆ ಕಾಯ್ತಾ ಇರೋ ಹಾಗಿದೆ. ಹಾಗೆ ಇಲ್ಲೊಂದು ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ಅಟ್ರಾಕ್ಷನ್ ಇದೆ. ಇವರೊಂದು ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿ. ಜೀವನದ ಬಗ್ಗೆ ತುಂಬ ಕನಸುಗಳಿದೆ, ತುಂಬ ಆಸೆಗಳಿದೆ. ಏನೋ ನಿರ್ಧಾರಗಳನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ, ಆದ್ರೂ ನಿಮ್ಮ ಜೊತೆ ಏನು ಹೇಳ್ಕೊತಾ ಇಲ್ಲ, ಏನು ಶೇರ್ ಮಾಡ್ತಾ ಇಲ್ಲ. ಹಾಗೆ ಓವರ್ ಥಿಂಕಿಂಗ್ ಇದೆ. ಮುಂದೆ ಏನಾಗುತ್ತೋ ಅನ್ನೋ ಕನ್ಫ್ಯೂಷನ್ಸ್. ಈ ಕನೆಕ್ಷನ್ನಲ್ಲಿ ಸ್ಟೆಬಿಲಿಟಿ ಇದೆಯಾ ಹಾಗೆಲ್ಲ ಯೋಚನೆ ಮಾಡೋದಿದೆ ಅವರು. ಇಲ್ಲೊಂದು ಸ್ಟ್ರಾಂಗ್ ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ದಿನ ಕಳೆದ ಹಾಗೆ ಆತ್ಮೀಯತೆ ಬೆಳೆದಿದ್ರೂ ಇಬ್ಬರ ಭಾವನೆಗಳಲ್ಲೂ ಹೊಂದಾಣಿಕೆನೂ ಇದೆ. ಯಾರಲ್ಲೂ ಅತಿಯಾದ ಫೀಲಿಂಗ್ಸ್ ಬರಲ್ಲ, ಆದರೆ ಈ ಕನೆಕ್ಷನ್ನಲ್ಲಿ ಇಮೋಷನಲ್ ಆಗಿದ್ದಾರೆ ಅನ್ನೋದಿದೆ. ಇಲ್ಲಿ ಕನ್ಫ್ಯೂಷನ್ಸ್ ಇರೋದ್ರಿಂದ ನಿಮ್ಗಂತ ಕ್ಲಾರಿಟಿ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ನೀವು ಯಾವುದೋ ಫಂಕ್ಷನಲ್ಲಿ ಭೇಟಿಯಾಗಿದ್ದೀರಾ ಅಥವಾ ಯಾವುದೋ ಮೀಟಿಂಗಲ್ಲಿ ಭೇಟಿಯಾಗಿದ್ದೀರಾ ಅನ್ನಿಸ್ತಾ ಇದೆ. ಆಗಾಗ ಭೇಟಿ ಆಗ್ತಾ ಇರ್ತೀರಾ. ಅಲ್ಲಿ ಅಂಥ ಸೀರಿಯಸ್ ಮಾತುಕತೆಗಳು ಇಲ್ದಿದ್ರೂ ಏನೋ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಏನೋ ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೂ ಅನಿಸುತ್ತೆ. ಆದರೆ ಆಗಾಗ ಅವರು ಸೈಲೆಂಟ್ ಆಗಿರ್ತಾರೆ, ತುಂಬ ಯೋಚನೆ ಮಾಡ್ತಾರೆ ಅಂತ ಅನ್ನಿಸುತ್ತೆ ನಿಮಗೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ. ಇಲ್ಲಿ ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ಅವ್ರ ಬಗ್ಗೆ ನಿಮಗೂ ಕನಸುಗಳಿದೆ. ಜೀವನದಲ್ಲಿ ಸೆಟ್ಲ್ ಆಗಬೇಕು, ಅದು ಈ ವ್ಯಕ್ತಿ ಜೊತೆ ಹಾಗನ್ನಿಸ್ತಾ ಇದೆ ನಿಮಗೆ. ಆದರೆ ಏನೋ ನೆಗೆಟಿವ್ ಫೀಲಿಂಗ್ಸ್ ಇದೆ, ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಅದೇನಂತ ನೋಡೋಣ. ಇಬ್ಬರು ಭಾವನೆಗಳಲ್ಲೂ ಹೊಂದಾಣಿಕೆ ಇರೋದ್ರಿಂದ ನೀವು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ. ಆದರೆ ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಮನೇಲಿ ಒಪ್ಕೊಳ್ಳಲ್ಲ ಅನ್ನೋದು ನಿಮಗೆ ಗೊತ್ತಿದೆ, ಆದ್ರೂ ಏನೋ ಹುಚ್ಚು ಧೈರ್ಯ ಇದೆ, ಏನೋ ಕಾನ್ಫಿಡೆನ್ಸ್ ಇದೆ. ಈ ವ್ಯಕ್ತಿ ನಿಮ್ಮ ಇನ್ಸ್ಪಿರೇಷನ್ ಆಗಿದ್ದಾರೆ. ಇವ್ರ ಪರಿಚಯ ಆದಮೇಲೆ ಜೀವನ ಏನೋ ಸುಂದರ ಅಂತ ಅನ್ನಿಸ್ತಾ ಇದೆ ನಿಮಗೆ. ಈ ಕನೆಕ್ಷನ್ ಬಗ್ಗೆ ನೀವೂ ಇಮೋಷನಲ್ ಆಗಿದ್ದೀರಾ, ಏನೋ ಅಟ್ಯಾಚ್ಮೆಂಟ್ ಬೆಳೆದಿದೆ. ಆದರೆ ಯಾವುದೋ ಕಂಟ್ರೋಲಿಂಗ್ ಎನರ್ಜಿ ಇರೋದ್ರಿಂದ ಆಗಾಗ ಕಾನ್ಫಿಡೆನ್ಸ್ ಕಳ್ಕೊಳ್ಳೋದಿದೆ ನೀವು. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಹಾಗೆ ನೋಡಿದಾಗ ರೈಟ್ನೆಸ್ ಬರ್ತಾ ಇದೆ, ಮತ್ತೊಂದು ಪಾಸ್ಟ್ ಲೈಫ್ಸ್ ಬರ್ತಾ ಇದೆ. ನೋಡಿ, ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ, ಮತ್ತೊಂದು ಲೆಟಿಂಗ್ ಗೋ. ಇಲ್ಲಿ ಥಂಡರ್ ಬೋಲ್ಟ್ ಬರ್ತಾ ಇದೆ. ಇಲ್ಲೊಂದು ಪ್ಲೇಫುಲ್ನೆಸ್ ಇದೆ. ಈ ಕನೆಕ್ಷನ್ನಲ್ಲಿ ಇನ್ನೂ ಅಂಥ ಸೀರಿಯಸ್ನೆಸ್ ಇಲ್ಲ. ಇನ್ನೂ ಸ್ವಲ್ಪ ದಿನ ಇದು ಹೀಗೆ ಮುಂದುವರಿಯುತ್ತೆ. ಇಬ್ರಿಗೂ ಫೀಲಿಂಗ್ಸ್ ಇದ್ರೂ ಯಾವುದೇ ಆ್ಯಕ್ಷನ್ ತಗೊಳಕ್ಕಾಗಲ್ಲ. ಏನೋ ಬ್ಲಾಕೇಜಸ್ ಇದೆ, ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿರೋ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಸಮಯ ಕಳೆದಾಗೆ
ಈ ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ಬರುತ್ತೆ ಅನ್ನೋದು ಯೂನಿವರ್ಸಿಂದ ಮೆಸೇಜ್ ಇದೆ. ಇಬ್ಬರಲ್ಲೂ ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ಬ್ಲಾಕೇಜಸ್ ಇದೆ. ಯಾರ್ದು ಕಂಟ್ರೋಲಿಂಗ್ ಎನರ್ಜಿ ಇದೆ, ಅದನ್ನೆಲ್ಲ ನೀವು ಲೆಟ್ ಗೋ ಮಾಡ್ಕೋಬೇಕಾಗತ್ತೆ. ಆಗಾಗ ನಿಮ್ಮಿಬ್ಬರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೆ. ಏನೋ ಸಣ್ಣ ಪುಟ್ಟ ವಿಷಯಗಳಿಗೆ ನೀವಿಬ್ಬರು ದೂರ ಆಗೋದಿದೆ. ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು. ಹ್ಯಾಬಿಟ್ಸ್ ಇದೆ, ಮತ್ತೊಂದು ಮೆಂಡ್, ಮತ್ತೊಂದು ಓವರ್ವೆಲ್ಮ್ಡ್, ಹಾಗೆ ಕಮಿಟ್ಮೆಂಟ್ ಅನ್ನೋದಿದೆ. ಫೈನಲ್ ಆಗಿ ನೆಗ್ಲೆಕ್ಟೆಡ್ ಅನ್ನೋದು ಬರ್ತಾರೆ. ಅನ್ಫಿನಿಶ್ಡ್ ಬಿಸ್ನೆಸ್. ವಿ ಸ್ಟಿಲ್ ಹ್ಯಾವ್ ಥಿಂಗ್ಸ್ ಟು ರಿಸಾಲ್ವ್ ಆ್ಯಂಡ್ ಡಿಸ್ಕಸ್. ಇನ್ನೂ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಮಾತಾಡೋದಿದೆ. ಅವರು ಏನೋ ಸಮಸ್ಯೆಗಳಿದೆ, ಅಡ್ಡಿ ಆತಂಕಗಳಿದೆ. ಹಾಗಿರೋದ್ರಿಂದ ಈ ಕನೆಕ್ಷನ್ ಇನ್ನು ಸ್ವಲ್ಪ ದಿನ ಮುಂದುವರಿಯುತ್ತೆ. ಆ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಅವ್ರಿಗೆ ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಮನಸ್ಸಿದ್ರೂ ಏನೋ ಸ್ಟ್ರೆಸ್ ಇದೆ. ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಮನಸ್ಸಿದೆ, ಆದರೆ ಏನೋ ಸಮಸ್ಯೆಗಳಿರೋದ್ರಿಂದ ನಿಮ್ಮನ್ನು ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಏನೋ ಹೇಳ್ಕೊತಾ ಇಲ್ಲ ಅನ್ನೋದಿದೆ. ಮುಂದೆ ಇದೆಲ್ಲ ಚೇಂಜ್ ಆಗುತ್ತಾ? ಈ ಒಂದು ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರುತ್ತಾ? ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಆ ವ್ಯಕ್ತಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ನೀವು ಅನ್ಕೋತಾ ಇದ್ದೀರಾ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಏನೂ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ಏನೋ ಬ್ಲಾಕೇಜಸ್ ಇದೆ. ಆ ಸಮಯ ಬಂದಾಗ ಇದೆಲ್ಲ ಸರಿಯಾಗುತ್ತೆ ಅನ್ನೋ ಮೆಸೇಜ್ ನಿಮಗಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.